ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋದು ಸಂಪತ್ತು ಸರ್ ಹಂಚಿಕೆ ಬಗ್ಗೆ ಮೋದಿ ಹೇಳಿದ್ದಾರೆ ಕಾಂಗ್ರೆಸ್ ಬಗ್ಗೆ. ಮೋದಿ ಹೇಳ್ತಾರೆ, ಮೋದಿ ಅವರು ಹೇಳಿರೋದನ್ನೆಲ್ಲ ಜಾರಿ ಮಾಡಿದಾರ? ಮೋದಿಯವರು 15 ಲಕ್ಷ ಕೊಡ್ತೀವಿ ಅಂದರು ಮಾಡಿದ್ರ? ಎಲ್ಲರ ಅಕೌಂಟ್ಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ? ರೂಪಾಯಿ ಮೌಲ್ಯ ಕಡಿಮೆ ಅದನ್ನು ಜಾಸ್ತಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ತೀವಿ ಅಂತಂದ್ರು ಮಾಡಿದ್ರ? ಈ ವಿಷಯಕ್ಕೆ ನೇಹಾ ಹತ್ಯೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಹಾ ಅವರ ತಂದೆ ಈ ಹಿಂದೆ ಹೇಳಿದ್ರು ಸರ್, ಏನು ಘಟನೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರನೇ ರಾಜಕೀಯ ನನ್ನ ಮಗಳ ಹೆಣದ ಮೇಲೆ ರಾಜಕೀಯ ಮಾಡ್ತಿದೆ ಅಂತ ಹೇಳಿದ್ದು. ಈ ಕಡೆ ಬಿಜೆಪಿ ಕೂಡ ಅದನ್ನೇ ಹೇಳಿದ್ದು ಸರ್. ಅದಾದ ನಂತರ ನೀವು ಈಗ ಒಂದು ಬಿಜೆಪಿ ನಂತರ ಭೇಟಿ ಕೊಡ್ತಿದ್ದೀರಿ ಸರ್. ನೀನು ಬಿಜೆಪಿ ಅವನೇನಪ್ಪ? ಈಗ ಉತ್ತರ ಕೊಟ್ಟಾಯ್ತು. ನಾನು ಪೂರ ಅದೇ ಪ್ರಶ್ನೆ ಕೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಕೇಳಿದ್ರೆ ನೋಡ್ರಿ, ನೇಹಾ ಕೊಲೆಯನ್ನ ತೀವ್ರವಾಗಿ ಖಂಡಿಸ್ತದೆ ಸರ್ಕಾರ. ತಪ್ಪಿತಸ್ಥರಿಗೆ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಸಾಕು, ಅಷ್ಟು ಸಾಕು. ಬೇರೆ ಪ್ರಶ್ನೆ ಇದಕ್ಕೆ ನೋಡ್ರಿ, 4% ರಿಸರ್ವೇಷನ್ ಇತ್ತಲ್ಲ, ಸುಮಾರು ಮೋರ್ ದೆನ್ 20 ಇಯರ್ಸಿಂದ, 28 ವರ್ಷದಿಂದ ಇತ್ತು. 94ನೇ ಇಸ್ವಿನಲ್ಲಿ ಜಾರಿಗೆ ಬಂತು. ಚಿನ್ನಪ್ಪ ರೆಡ್ಡಿ ವರದಿ, ಚಿನ್ನಪ್ಪ ರೆಡ್ಡಿ ಆಯೋಗ ಶಿಫಾರಸು ಮಾಡಿತ್ತು ಮುಸ್ಲಿಮಾನರಿಗೆ 4% ರಿಸರ್ವೇಷನ್ ಕೊಡಬೇಕು ಅಂತ. ನಂಬರ್ 1. ನಂಬರ್ 2, ಕಳೆದ BJP ಸರ್ಕಾರ, ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ ಅದನ್ನು ತೆಗೆದಾಕಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ ನಿಮಗೆ? ಗೊತ್ತೇನ್ರಿ? ನಿಮ್ಗೆ ಏನು ಗೊತ್ತಿರೋದಿಲ್ಲ, ಸುಮ್ಮನೆ ಹಿನ್ನೆಲೆನೂ ಗೊತ್ತಿಲ್ಲ, ಹಿಂದೇನೂ ಗೊತ್ತಿಲ್ಲ, ಮುಂದೇನೂ ಗೊತ್ತಿಲ್ಲ, ಪ್ರಶ್ನೆ ಕೇಳ್ತೀರಿ. ಅವ್ರು ಆಯ್ತಪ್ಪ, ನಿಂಗೆ ಗೊತ್ತೇನ್ರಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ನೀವು ಗೊತ್ತಾ ನಿಮಗೆ? ನೇಹರ ಬಗ್ಗೆ ಕೇಳಿದ್ದೀರಿ, ಹಿಂದುಳಿದವ್ರ ಬಗ್ಗೆ ಅವ್ರ ಪ್ರಶ್ನೆ ಕೇಳಿದ್ದಾರೆ. ನೀವು ಹೇಳ್ರಪ್ಪ, ನೀವು ಗೊತ್ತಾ ನಿಮಗೆ ಏನಂತ ಹೇಳಿದರು ಅಂತ? ಆರೋಪ ಮಾಡೋದು ಸುಳ್ಳು ಹೇಳ್ತಾರೆ. ನಾನೇನು ಹೇಳ್ತೀನಿ, ಇದೇ BJP ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಏನು ಹೇಳಿದೆ, ಅದಕ್ಕೆ ಉತ್ತರ ಏನು ಹೇಳಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ನಾವು ರಿಸರ್ವೇಷನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ. ಇವತ್ತು ಕೂಡ 4% ರಿಸರ್ವೇಷನ್ ಮುಂದುವರಿತಾ ಇದೆ.